ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಅಲ್ಟ್ರಾ ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ನ ಸ್ಯಾಮ್ಸಂಗ್ ಅವರು ಲಿಟ್ರಲಿ 1,40,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಮೋಸ್ಟ್ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಫಸ್ಟ್ ಇಂಪ್ರೆಷನ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಬನ್ನಿ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ನಮಗೆ ಈ ಫೋನ್ನ ಬಾಕ್ಸು ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಜೊತೆಗೆ USB Type-C ಇಂದ Type-C ಕೇಬಲ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೆ ಯಾವ ಎಕ್ಸಸರೀಸು ಕೂಡ ನಮಗೆ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನ್ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಸ್ವಲ್ಪ ಲೈಟ್ ಫೀಲ್ ಅನ್ನಿಸ್ತಾ ಇದೆ ಕೈಲಿಟ್ಕೊಂಡ್ರೆ, ಮತ್ತು ಸ್ವಲ್ಪ ತಿನ್ ಆಗಿದೆ. ಸೊ ಸ್ಯಾಮ್ಸಂಗ್ ಅವರಿಗೆ ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನು ತಿನ್ನೆಸ್ಟ್ ಸ್ಯಾಮ್ಸಂಗ್ ಅಲ್ಟ್ರಾ ಎವರ್. ಸೊ ಇಷ್ಟು ತಿನ್ನಾಗಿ ಇದಕ್ಕಿಂತ ಮುಂಚೆ ಸ್ಯಾಮ್ಸಂಗ್ ಅವ್ರು ಲಾಂಚ್ ಮಾಡಿರಲಿಲ್ವಂತೆ. 7.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು ಮತ್ತು ಸ್ವಲ್ಪ ಲೈಟ್ ವೆಯ್ಟ್ ಕೂಡ ಫೀಲ್ ಆಗುತ್ತೆ. 214 ಗ್ರಾಮ್ ವೆಯ್ಟ್ ಇದೆ. ಪ್ರೀವಿಯಸ್ ಜನ್ರೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ಆರ್ಮರ್ 2 ಪ್ರೊಡಕ್ಷನ್ ಸಿಗ್ತದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗೊರಿಲ್ಲಾ ಗ್ಲಾಸು. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಯೂನಿಫಾರ್ಮ್ ಬೆಸಲ್ಸು. ಸೊ ಫ್ರಂಟಲ್ಲಿ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಎಲ್ಲ ಇದೆ ಮತ್ತು ಪ್ರೈವಸಿ ಸ್ಕ್ರೀನೆಲ್ಲ ಇದೆ. ಆಮೇಲೆ ಬರ್ತೀನಿ ಅದಕ್ಕೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ನಮಗೆ ಸಿಗ್ತದೆ. ಎರಡು ಕೂಡ ಸ್ಟ್ರಾಂಗೆಸ್ಟ್ ಗ್ಲಾಸು. ಹಿಂದ್ಗಡೆ ಒಂದು ರೀತಿ ಮ್ಯಾಟ್ ಫಿನಿಶ್ ರೀತಿ ಕಾಣುತ್ತಾ ಆಯ್ತಾ. ಸೊ ಈ ಪರ್ಟಿಕ್ಯುಲರ್ ಕಲರ್ನಲ್ಲಿ ಸ್ಮಡ್ಜಸ್ ಅಷ್ಟಾಗಿ ಕಾಣಲ್ಲ, ಬೆಳಕಿಗೆ ಹಿಡಿದ್ರೆ ಲೈಟಾಗಿ ಕಾಣುತ್ತೆ. ಈ ಫೋನ್ನ ಹಿಂದೆ ಟೋಟಲ್ 4 ಕ್ಯಾಮ್ರಾ ಇದೆ, ಕೆಲವೊಂದು ಸೆನ್ಸಾರ್ಸು, ಸಿಂಗಲ್ LED ಫ್ಲ್ಯಾಶು ಮತ್ತು ಈ ವರ್ಷ ಕ್ಯಾಮ್ರಾಗೆ ಸ್ವಲ್ಪ ಅಡಿಷ್ನಲ್ ಬಂಪ್ ಆ್ಯಡ್ ಆಗಿದೆ. ಈ ಫೋನ್ನ ಥಿಕ್ನೆಸ್ ಸ್ವಲ್ಪ ಕಡಿಮೆ ಮಾಡಿ ಈ ಬಂಪನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ಅದಷ್ಟೇ ನಂಗೆ ಅನ್ನಿಸ್ದಂಗೆ ನೋಡೋಕ್ಕೆ ಡಿಫ್ರೆನ್ಸು. S25 ಅಲ್ಟ್ರಾಗೂ S26 ಅಲ್ಟ್ರಾಗೂ ಈ ಬಂಪನ್ನು ರಿಮೂವ್ ಮಾಡಿದ್ರೆ ಏನೂ ಡಿಫ್ರೆನ್ಸ್ ಇಲ್ಲ. ಈ ವಿಷಯ ತಲ್ಲಿಟ್ಕೊಳ್ಳಿ. ನಮಗೆ ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತದೆ. ಕಳೆದ ವರ್ಷ ಟೈಟೇನಿಯಂ ಫ್ರೇಮ್ ಇತ್ತು, ಗ್ರೇಡ್ 5. ಅದು ಒಂಥರ ಡೌನ್ ಗ್ರೇಡ್ ಅಂತ ಅನ್ನಬಹುದು. ಈ ಫೋನಲ್ಲಿ USB Type-C ಪೋರ್ಟ್ ಇದೆ, ಯಾವುದು ಹೆಡ್ಫೋನ್ ಜಾಕಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕೊಬೋದು. ಈ ಸಿಮ್ ಸಪೋರ್ಟ್ ಸಹ ಇದೆ ಮತ್ತು ಈ ಫೋನಲ್ಲಿ S Pen ಸಿಗ್ತಾ ಇದೆ ಆಯಿತಾ. ಸೊ ಬೆಂಕಿ ಆರಾಮಾಗಿ ಪೆನ್ ರೀತಿ ಬರಿಬೋದು. ಒಂದೇನಪ್ಪ ಅಂದರೆ ಈ ವರ್ಷನೂ ಕೂಡ ಇದರಲ್ಲಿ ಬ್ಲೂಟೂತ್ ಇಲ್ಲ. ಕಳೆದ ವರ್ಷ ಕೂಡ ಇರಲಿಲ್ಲ, ಈ ವರ್ಷನೂ ಇಲ್ಲ. ಸೊ ನೀವು ಈ ಸ್ಟೈಲಸ್ನ ಮುಖಾಂತರ ಸೆಲ್ಫಿ ಫೋಟೋ ತಗೊಳ್ಳೋದು ಇವೆಲ್ಲ ಮಾಡೋದಕ್ಕಾಗಲ್ಲ. ಮುಂಚೆ ಮಾಡ್ಬೋದಾಗಿತ್ತು S24 ಅಲ್ಟ್ರಾಗಿಂತ ಮುಂಚೆ ಆಯಿತಾ. ಅದರಲ್ಲೆಲ್ಲ ಬ್ಲೂಟೂತ್ ಇರ್ತಿತ್ತು ಆಯಿತಾ. ಇನ್ನೂ ಈ ಫೋನಲ್ಲಿ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಉಳಿದಿದ್ದೆಲ್ಲ ಸೇಮ್ ಅದೇ ರೀತಿ ಇದೆ. ಏನು ನನಗೆ ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಮತ್ತು ಸದ್ಯಕ್ಕೆ 6 ಡಿಫ್ರೆಂಟ್ ಕಲರ್ನಲ್ಲಿ ಈ ಸ್ಮಾರ್ಟ್ಫೋನ್ ಅವೈಲೇಬಲ್ ಇದೆ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ. ಟೈಟೇನಿಯಂ ಫ್ರೇಮ್ ಇದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನನಗೆ ಅನ್ನಿಸ್ದಂಗೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.9 ಇಂಚಿಂದು LTPO ಕ್ವಾಡ್ HD+ ಡೈನಾಮಿಕ್ ಅಮೋಲೆಡ್ 2X ಡಿಸ್ಪ್ಲೇ. ಕಳೆದ ವರ್ಷ ಏನಿತ್ತು ಸಿಮಿಲರ್ ಸೈಜಿನ ಡಿಸ್ಪ್ಲೇನೆ. ಡಿಸ್ಪ್ಲೇ ಸೈಜ್ ಏನು ಚೇಂಜ್ ಆಗಿಲ್ಲ. 120 Hz ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಹೆವಿ ಬ್ರೈಟ್ ಆಗಿದೆ. ಪೀಕ್ ಬ್ರೈಟ್ನೆಸ್ಸು 2600 ನಿಟ್ಸು ಹೆವಿ ಬ್ರೈಟ್ ಆಗುತ್ತೆ. HDR10+ ಕೊಟ್ಟಿದ್ದಾರೆ. 10 ಬಿಟ್ ಡಿಸ್ಪ್ಲೇ. ಕಳೆದ ವರ್ಷ ಎಲ್ಲ 8 ಬಿಟ್ ಇರ್ತಿತ್ತು ಅಷ್ಟೇ. ಸೊ ಪಿಕ್ಸೆಲ್ ಡೆನ್ಸಿಟಿ ಕೂಡ ಕ್ವಾಡ್ HD+ ಇರೋದ್ರಿಂದ ಚೆನ್ನಾಗಿದೆ. ಮತ್ತು ಪ್ರೋ ಸ್ಕೆಲಾರ್ ಡಿಸ್ಪ್ಲೇ. ಸೊ ಕಲರ್ ತುಂಬ ರಿಚ್ ಆಗಿರುತ್ತಂತೆ, ಶಾರ್ಪ್ ಆಗಿರುತ್ತಂತೆ. ಮತ್ತು ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇದೆ. ಹೆವಿ ಯೂಸ್ ಆಗುವಂಥ ಫೀಚರು ಕಳೆದ ವರ್ಷ ಕೂಡ ಇತ್ತು ಆಯಿತಾ. ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಸೊ ಹಿಂದ್ಗಡೆ ಹಾರ್ಶ್ ಲೈಟ್ ಇದ್ರೂ ಸಹ ಡಿಸ್ಪ್ಲೇಗೆ ನಿಮ್ಗದು ರಿಫ್ಲೆಕ್ಷನ್ ಕಾಣೋದಿಲ್ಲ ಆಯಿತಾ. ಸೊ ಸಕಲಾಗಿದೆ. ಬಿಸಿಲಲ್ಲಿ ಯೂಸ್ ಮಾಡಬೇಕಾದ್ರೆ ಹೆವಿ ಯೂಸ್ ಆಗುತ್ತೆ. ಮತ್ತು ಜಗತ್ತಿನ ಮೊಟ್ಟ ಮೊದಲ ಪ್ರೈವೇಸಿ ಡಿಸ್ಪ್ಲೇ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ನಾವು ನಾರ್ಮಲಿ ಈ ಪ್ರೈವೇಸಿ ಸ್ಕ್ರೀನ್ ಗಾರ್ಡ್ ಹಾಕೋತಿ ಗೊತ್ತಾ, ಸೈಡಿಂದ ನೋಡಿದ್ರೆ ಕಾಣಲ್ಲ. ಸೊ ಈ ಫೋನ್ಗೆ ಈ ಪ್ರೈವೇಸಿ ಡಿಸ್ಪ್ಲೇ ಹಾಕುವಂಥ ಅವಶ್ಯಕತೆನೇ ಇಲ್ಲ ಆಯಿತಾ. ಸೊ ಇದೊಂದು ರೀತಿ ತುಂಬ ಇಂಟೆಲಿಜೆಂಟಾಗಿ
ಹಾರ್ಡ್ವೇರ್ ಮುಖಾಂತರನೇ ಈ ಒಂದು ಪ್ರೈವಸಿಯನ್ನು ಅವ್ರು ಅಚೀವ್ ಮಾಡ್ತಾ ಇದ್ದಾರೆ. ಅದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಫುಲ್ ಡಿಸ್ಪ್ಲೇ ಪ್ರೈವಸಿ ಬೇಡ ಅಂತ ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತಲ್ವ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆ ನೋಟಿಫಿಕೇಷನ್ನ ಮಾತ್ರ ನೀವು ಬೇಕು ಅಂದರೆ ಸೈಡಿಂದ ನೋಡಿದ್ರೆ ಕಾಣದಿರೋ ರೀತಿ ಮಾಡ್ಬೋದು. ನೀವು ಪಾಸ್ವರ್ಡ್ ಟೈಪ್ ಮಾಡಬೇಕಾದ್ರೆ ಆ ಸ್ಕ್ರೀನ್ ಬರುತ್ತಲ್ವ, ಆ ಪಾಸ್ವರ್ಡ್ ಟೈಪ್ ಮಾಡುವಂಥ ಕೀಬೋರ್ಡ್ ಕೂಡ ಸೈಡಿಂದ ಕಾಣೋದೇ ರೀತಿ ಮಾಡ್ಬೋದು. ಪಾಸ್ವರ್ಡ್ ಟ್ಯಾಬಲ್ಲಿ ಪಾಸ್ವರ್ಡ್ ಏನಿರುತ್ತೆ ಅದು ಕಾಣದೇ ರೀತಿ ಬೇಕಾದ್ರೆ ಮಾಡ್ಬೋದು. ನೋಟಿಫಿಕೇಷನ್ ಬಂತು ಅಂದರೆ ಅದು ಕಾಣದೇ ರೀತಿ ಮಾಡ್ಬೋದು. ಪಿನ್ಸ್ ಹಾಕ್ಬೇಕಾರೆ ನಿಮ್ಗೆ ಇಂಡಿವಿಜುವಲ್ ಅಪ್ಲಿಕೇಶನ್ ಚೂಸ್ ಮಾಡ್ಬೋದು. ಈ ಅಪ್ಲಿಕೇಶನ್ ಯಾರು ಸೈಡಿಂದ ನೋಡೋದಕ್ಕೆ ಆಗಬಾರ್ದು, ಆ ರೀತಿ ಬೇಕಾದ್ರೆ ಮಾಡ್ಬೋದು. ಆಯಿತಾ, ಇದನ್ನು ಯಾವ ರೀತಿ ಅವ್ರು ಅಚೀವ್ ಮಾಡಿದ್ದಾರೆ ಅಂದರೆ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಹಂಗೆ ಹೇಳಬೇಕು ಅಂದರೆ ಇದರಲ್ಲಿ ಈ ಫೋನಲ್ಲಿ 2 ರೀತಿ ಪಿಕ್ಸೆಲ್ಗಳಿದ್ದಾವೆ. ಒಂದು ನ್ಯಾರೋ ಪಿಕ್ಸೆಲ್, ಇನ್ನೊಂದು ನಾರ್ಮಲ್ ಪಿಕ್ಸೆಲ್. ಆಯಿತಾ, ನಾರ್ಮಲ್ ಪಿಕ್ಸೆಲ್ ಏನಿರೋ ನಾರ್ಮಲ್ ಡಿಸ್ಪ್ಲೇ ಏನಿರುತ್ತೆ ಆ ಥರನೇ ಇರುತ್ತೆ. ಇನ್ನೊಂದು ನ್ಯಾರೋ ಪಿಕ್ಸೆಲ್ ಏನಪ್ಪ ಅಂದರೆ ಈ ನ್ಯಾರೋ ಪಿಕ್ಸೆಲ್ಲು ನಿಮಗೆ ಸ್ಟ್ರೈಟಾಗಿ ನೋಡಿದ್ರೆ ಮಾತ್ರ ಕಾಣುತ್ತೆ, ಸೈಡಿಂದ ಕಾಣಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಪ್ ಇರುತ್ತೆ ಅಂದ್ಕೊಳ್ಳಿ. ಆಯಿತಾ, ಒಂದು ಕಪ್ ಮಧ್ಯ ಏನಾದರೂ ಒಂದು ಕಾಯಿನ್ ಇಟ್ಟರೆ ಅದು ನಾವು ಸ್ಟ್ರೈಟಾಗಿ ಮೇಲಿಂದ ಸ್ಟ್ರೈಟಾಗಿ ನೋಡಿದ್ರೆ ಮಾತ್ರ ಕಾಯಿನ್ ಕಾಣುತ್ತೆ, ಸೈಡಿಂದ ನೋಡಿದ್ರೆ ಕಾಣಲ್ಲ. ಸೊ ಅದೇ ರೀತಿ ಸಿಮಿಲರ್ ಟೆಕ್ನಾಲಜಿ ಅಂತ ಅಂದ್ಕೊಳ್ಳಿ, ಸಿಂಪಲ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ. ಸೊ ಏನಾಗುತ್ತೆ, ಈ ಪ್ರೈವಸಿ ಸ್ಕ್ರೀನ್ನ ನಾವು ಮ್ಯಾನ್ಯುವಲಿ ಆನ್ ಮಾಡಿದಾಗ ಈ ನಾರ್ಮಲ್ ಪಿಕ್ಸೆಲ್ ಇರುತ್ತಲ್ವ ಅದೆಲ್ಲ ಆಫ್ ಆಗಿಬಿಡುತ್ತೆ. ಸೊ ನಾವು ಈ ಫೋನ್ ಕೈಲಿಟ್ಕೊಂಡು ಕರೆಕ್ಟಾಗಿ ನೋಡಿದ್ರೆ ಈ ಪ್ರೈವಸಿ ಡಿಸ್ಪ್ಲೇ ಆನ್ ಮಾಡಿದ ತಕ್ಷಣ ಪಿಕ್ಸೆಲ್ ಡೆನ್ಸಿಟಿಲಿ ಗೊತ್ತಾಗ್ಬಿಡುತ್ತೆ. ಒಂದ್ಸಲ ಶಾರ್ಪ್ ಆಗಿರಲ್ಲ ಇಮೇಜು, ಒಂಥರ ನಿಮಗೆ ಫುಲ್ ಝೂಮ್ ಮಾಡಿ ನೋಡಿದ್ರೆ ಈ ಫಾಂಟ್ಸ್ ಎಲ್ಲ ಒಂದು ರೀತಿ ಪಿಕ್ಸೆಲೇಟೆಡ್ ಕಾಣುತ್ತೆ. ಏನಕ್ಕೆ ಅಂದರೆ ನಾರ್ಮಲ್ ಪಿಕ್ಸೆಲ್ಗಳೆಲ್ಲ ಆಫ್ ಆಗಿಬಿಟ್ಟಿರುತ್ತೆ, ಬರೀ ನ್ಯಾರೋ ಪಿಕ್ಸೆಲ್ಗಳು ಮಾತ್ರ ಆನ್ ಆಗಿರುತ್ತೆ. ಸೊ ಆ ರೀತಿ. ಆಯಿತಾ, ಸೊ ನೀವು ನಾರ್ಮಲಿ ಈ ಪ್ರೈವಸಿ ಡಿಸ್ಪ್ಲೇ ಆಫ್ ಮಾಡಿದ್ರೆ ಎಲ್ಲ ಕಡೆಯಿಂದನೂ ಕಾಣುತ್ತೆ, ಆನ್ ಮಾಡಿಕೊಂಡ್ರೆ ಸ್ಟ್ರೈಟಾಗಿ ಇಟ್ಕೊಂಡು ಮಾತ್ರ ಕಾಣುತ್ತೆ. ಅಂದರೆ ಆ ಒಂದು ಏನು ಕಪ್ ಇರುತ್ತೆ ಅದು ಸ್ಟ್ರೈಟಾಗಿ ಈ ಸೈಡಿಂದ ಕಾಣಲ್ವ, ಅದೇ ಥರ ಕೆಲಸವನ್ನು ಮಾಡೋದು. ಸಿಂಪಲ್ಲಾಗಿ ಅರ್ಥ ಹಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರಿಂದ ನಿಮಗೆ ಟಚ್ ಸೆನ್ಸಿಟಿವಿಟಿಯಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಬ್ರೈಟ್ನೆಸ್ಸಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಏನಪ್ಪ ಅಂತ ಅಂದರೆ ನಿಮಗೆ ವ್ಯೂಯಿಂಗ್ ಆ್ಯಂಗಲಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ವ್ಯೂಯಿಂಗ್ ಆ್ಯಂಗಲಲ್ಲಿ ಸೊ ಸೈಡಿಂದ ನೋಡಿದ್ರೆ ವ್ಯೂಯಿಂಗ್ ಆ್ಯಂಗಲ್ ಕಳೆದ ಜನ್ರೇಷನಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬೋದು. ಆಯಿತಾ, ಅದು ಬಿಟ್ಟರೆ ಬ್ರೈಟ್ನೆಸ್ ವೈಸು ಕ್ವಾಲಿಟಿ ವೈಸ್ ನಿಮಗೆ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿದ್ರೆ ಏನೂ ಡಿಫ್ರೆನ್ಸ್ ಕಾಣೋದಿಲ್ಲ. ಒಟ್ಟಿನಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಟೆಕ್ನಾಲಜಿ ಸ್ಯಾಮ್ಸಂಗ್ ಅವ್ರು ತೊಗೊಂಬಂದಿರುವಂಥದ್ದು. ಆಯಿತಾ, ನೆಕ್ಸ್ಟ್ ಬೇರೆ ಫೋನ್ಗಳಿಗೂ ಸಹ ಬರಬಹುದೇನೋ. ಒಟ್ಟಿನಲ್ಲಿ ಸ್ಯಾಮ್ಸಂಗ್ ಅವ್ರು ಫಸ್ಟ್ ತಂದಿದ್ದಾರೆ ಅವ್ರದ್ದೇ ಟೆಕ್ನಾಲಜಿ. ಅನ್ಬಿಲೀವಬಲ್ ಅಂತೀನಿ. ಆಯಿತಾ, ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಆ ಥರ ಇದೆ. ಅಂದರೆ ಕೋರ್ ಹಾರ್ಡ್ವೇರಲ್ಲಿ ಅದನ್ನು ಚೇಂಜ್ ಮಾಡಿರೋದ್ರಿಂದ ನನಗಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಸೊ ನೆಕ್ಸ್ಟ್ ನಾವು ಪಬ್ಲಿಕಲ್ಲಿ ಹೋಗ್ತಿರ್ಬೇಕಾದ್ರೆ ಪಾಸ್ವರ್ಡ್ ಹಾಕೋದಕ್ಕೆ ಅಥವಾ ನೋಟಿಫಿಕೇಷನ್ ಏನೋ ಒಂದು ಪ್ರೈವಸಿ ವಾಟ್ಸಪ್ ಚಾಟ್ ಕಂಪ್ಲೀಟ್ ವಾಟ್ಸಪ್ನ ನೀವು ಸೈಡಿಂದ ಕಾಣದಿರೋ ರೀತಿ ಮಾಡ್ಬೋದು. ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕು ಅದನ್ನು ಮಾತ್ರ ಚೂಸ್ ಮಾಡ್ಬೋದು, ಪರ್ಟಿಕ್ಯುಲರ್ ಏರಿಯಾ ಮಾತ್ರ ಚೂಸ್ ಮಾಡ್ಬೋದು. ಅನ್ಬಿಲೀವಬಲ್ ಅಂತೀನಿ. ಒಟ್ಟಿನಲ್ಲಿ ಡಿಸ್ಪ್ಲೇ ಸೂಪರ್ ಆಗಿದೆ, ಚೆನ್ನಾಗಿದೆ, ಹೆವಿ ಇಂಪ್ರೆಸಿವ್ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ನಿಮ್ಗೆ ಅಪ್ ಟು 16 GB ತನಕ ಸ್ಟೋರೇಜ್ ಆಪ್ಷನ್ ಇದೆ, ಅಪ್ ಟು 1 TB ತನಕ ಆಪ್ಷನ್ ಇದೆ. ಸೊ ಮಲ್ಟಿಪಲ್ ವೇರಿಯಂಟ್ಗಳಲ್ಲಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿ LPDDR5X ರ್ಯಾಮ್ ಇದೆ ಮತ್ತು UFS 4.0 ಸ್ಟೋರೇಜ್ ಇದೆ. 4.1 ಕೊಟ್ಟರೆ ಚೆನ್ನಾಗಿರ್ತಿತ್ತು. ಒಟ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. 4.1 ಕೊಡಬೇಕಾಗಿತ್ತೇನೋ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಸೊ ಮೋಸ್ಟ್ ಪವರ್ಫುಲ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್. ಆಯಿತಾ, ಇದು ಗ್ಯಾಲಕ್ಸಿಗೆ ಅಂತಲೇ ಮಾಡಿರುವಂಥ ಪ್ರೊಸೆಸರ್, ಫಾರ್ ಗ್ಯಾಲಕ್ಸಿ ಅಂತ ಬರುತ್ತೆ. ಸೊ 3 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಒಂದದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ 38,45,000 ಕೊಡ್ತಾರೆ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಯಾವ ಅಪ್ಲಿಕೇಶನ್ ಯಾವ ಗೇಮ್ ಬೇಕಾದ್ರೂ ಆರಾಮಾಗಿ ರನ್ ಮಾಡ್ಬೋದು. ಮತ್ತು ಈ ಡೆಸಿಪೇಷನ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅನ್ನಿಸ್ತು, ಅಷ್ಟೊಂದು ಹೀಟ್ ಆಗಲಿಲ್ಲ ಕಂಪ್ಯಾರಿಟಿವ್ಲಿ. ನಾವು ಇಲ್ಲಿಯವರೆಗೆ ಟೆಸ್ಟ್ ಮಾಡಿರುವಂಥ ಫೋನ್ಗಳಲ್ಲಿ ತುಂಬ ಕೂಲಾಗಿದ್ದಂಥ ಫೋನು ಈ ಬೆಂಚ್ ಮಾರ್ಕ್ ಚೆಕ್ ಮಾಡಬೇಕಾದ್ರೆ ಬರೀ 46 ಡಿಗ್ರಿ ಸೆಲ್ಸಿಯಸ್ ತನಕ ಮಾತ್ರ ಹೀಟ್ ಆಗಿದ್ದು. ಅನ್ಬಿಲಿಯಬಲ್ ಅಂತೀನಿ. ಲಿಟ್ರಲಿ ಇದೇ ಪ್ರೊಸೆಸರ್ ಇರುವಂಥ ಬೇರೆ ಫೋನ್ಗಳು 52, 53, 54, 55 ಡಿಗ್ರಿ ಸೆಲ್ಸಿಯಸ್ ತನಕನೂ ಕೂಡ ಹೀಟ್ ಆಗ್ತಾಯಿತ್ತು. ಇದೊಂದು ಪ್ಲಸ್ ಪಾಯಿಂಟ್ ಅಂತ ನನಗೆ ಅನ್ನಿಸ್ತು. ವೇಪರ್ ಚೇಂಬರು ತುಂಬ ದೊಡ್ಡದು ಮಾಡಿದ್ದಾರೆ ಈ ಸಲ. ಸೊ ಒಳ್ಳೆಯದು. ಸೊ ಸುಮಾರು 21% ಲಾರ್ಜರ್ ಇದೆಯಂತೆ S25 ಅಲ್ಟ್ರಾಗಿಂತ. ಸೊ ಸೂಪರ್ ಅಂತೀನಿ. ಮತ್ತು ಗೇಮಿಂಗಲ್ಲಿ ನಮಗೆ ಇದರಲ್ಲಿ ರೇಟ್ ರೇಸಿಂಗ್ ಎಲ್ಲ ಸಿಗ್ತಾ ಇದೆ. BGMI ನಾವು ಚೆಕ್ ಮಾಡ್ದಂಗೆ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಆಪ್ಷನ್ ಇದೆ. ಸೊ ನಿಮಗೆ ತುಂಬ ಸೂಪರ್ ಸ್ಮೂತ್ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಇದು ಕೂಡ ತುಂಬ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್
ಯಾವುದೇ ಕಾಂಪ್ರಮೈಸ್ ಇಲ್ಲ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆಯಿತಾ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಕ್ಯಾಮ್ರಾ ಹಾರ್ಡ್ವೇರ್ನಲ್ಲಿ ಸ್ಪೆಸಿಫಿಕೇಷನ್ಸ್ ವೈಸು ನಿಮಗೆ ಯಾವುದೇ ಬದಲಾವಣೆಗಳು ಕಾಣೋದಿಲ್ಲ ಆಯಿತಾ. ಸೇಮ್ ಮೆಗಾ ಪಿಕ್ಸೆಲ್ ಇದೆ, 200 MP ಮೈನ್ ಸೆನ್ಸಾರು, 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ, 50 MP ಪೆರಿಸ್ಕೋಪಿಕ್ ಟೆಲಿಫೋಟೋ ಕ್ಯಾಮ್ರಾ ಮತ್ತು 10 MPದು ಇನ್ನೊಂದು 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಟೆಲಿಫೋಟೋ ಕ್ಯಾಮ್ರಾ ಇದೆ. ಕಳೆದ ವರ್ಷ ಕೂಡ ಇಷ್ಟೇ ಇತ್ತು, ಈ ವರ್ಷವೂ ಕೂಡ ಅಷ್ಟೇ ಇದೆ ಆಯಿತಾ. ಮೇನ್ ಸೆನ್ಸಾರು ನಿಮಗೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬರುತ್ತೆ. ಅಲ್ಟ್ರಾ ವೈಡ್ ಆ್ಯಂಗಲ್ ನಿಮಗೆ ಅದು ಯಾವುದೂ ಇಲ್ಲ, ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಪೆರಿಸ್ಕೋಪಿಕ್ ನಿಮಗೆ 5x ಆಪ್ಟಿಕಲ್ ಝೂಮನ್ನು ಮಾಡೋದು, ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಸೊ ಡಿಜಿಟಲಿ ನೀವು 100x ಮೇಲೂ ಕೂಡ ಝೂಮ್ ಮಾಡ್ಬೋದು. ಸೊ ಅದು ನಿಮಗೆ ಪ್ರೋಸೆಸ್ ಮಾಡಿ ಒಂದೊಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ. ಮತ್ತು ಇನ್ನೊಂದು 3x ಝೂಮ್ ಮಾಡೋ 10 MP, ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ನಿಮಗೆ ಈ ಪೆರಿಸ್ಕೋಪಿಕ್ 5x ಒಂದು ರೀತಿ ಪೋರ್ಟ್ರೇಟ್ ರೀತಿ ಕೆಲಸವನ್ನು ಮಾಡೋದು, ಇದು ಕೂಡ ಮಾಡುತ್ತೆ. ಫೋಟೋ ಸ್ಯಾಂಪಲ್ ನಾವು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಹೌದು, ಕ್ವಾಲಿಟಿ ವೈಸು ವಿಜುವಲ್ ಎಲ್ಲ ಒಂದು ಸ್ವಲ್ಪ ಸ್ಯಾಚುರೇಷನ್ ಎಲ್ಲ ತುಂಬ ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತು ನನಗೆ ಕಳೆದ ವರ್ಷಕ್ಕಿಂತ. ಏನೋ ನೆಕ್ಸ್ಟ್ ಲೆವೆಲ್ ಗುರು ಅಂತ ಅನ್ನಲ್ಲ ನಾನು ಆಯಿತಾ. ಸೊ ಚೆನ್ನಾಗಿದೆ ಆಯಿತಾ. ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಒಂದು ಒಳ್ಳೆ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ, ಹಂಗಂತ ಇದೇ ಬೆಸ್ಟ್ ಕ್ಯಾಮ್ರಾ ಗುರು ಅಂತ ಅನ್ನೋದಿಲ್ಲ. ಆ ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವರ್ಷವೂ ಕೂಡ ಫ್ರಂಟ್ ಕ್ಯಾಮ್ರಾ 12 MP ಇದೆ, ಇದು ಕ್ಲಾರಿಟಿ ಚೆನ್ನಾಗಿದೆ, ವೈಡ್ ಆಗಿದೆ. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಯುನೀಕ್ ಫೀಚರ್ಗಳ ಬಗ್ಗೆ ಮಾತನಾಡ್ತೀನಿ ಆಯಿತಾ. ಸೊ ಈ ವರ್ಷ ಹೊಸದಾಗಿ ಕೆಲವೊಂದು ಅಡಿಷ್ನಲ್ ಫೀಚರ್ ಕ್ಯಾಮ್ರಾಗೆ ಆ್ಯಡ್ ಆಗಿದೆ. ಒಂದು ನೈಟೋಗ್ರಫಿ. ಸೊ ನೀವು ಲೋ ಲೈಟಲ್ಲೂ ಕೂಡ ಒಳ್ಳೆ ಲೈಟ್ ಇರೋ ಥರ ಗ್ರೇನ್ ಇಲ್ಲದ ರೀತಿ ವೀಡಿಯೋಸನ್ನು ಶೂಟ್ ಮಾಡ್ಬೋದಾಯ್ತಾ. ಸೊ ನಂಗೆ ಅನ್ನಿಸ್ತಂಗೆ ಇದು ಫೋಟೋಗ್ರಫರ್ಸ್ಗಳಿಗೆ, ವಿಡಿಯೋಗ್ರಫರ್ಸ್ಗಳಿಗೆ, ವ್ಲಾಗರ್ಸ್ಗಳಿಗೆ ನಂಗೆ ಅನ್ನಿಸ್ತಂಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ISP ಅಂತ, ಸೊ ನಿಮ್ಮದು AI ಮುಖಾಂತರ ನಿಮ್ಮ ಸ್ಕಿನ್ ಟೋನನ್ನು, ಡೀಟೇಲ್ಸನ್ನೆಲ್ಲ ತುಂಬ ಅನೌನ್ಸ್ ಮಾಡುತ್ತೆ. ವೀಡಿಯೋಸ್ಗಳಲ್ಲಿ ಲೈಟಿಂಗ್ಸ್ ಎಲ್ಲ ನಿಮಗೆ ತುಂಬ ನ್ಯಾಚುರಲಾಗಿ ಬರೋ ರೀತಿ ಮಾಡುತ್ತೆ ಆಯಿತಾ. ಸೊ ಈ ರೀತಿ ಕೆಲವೊಂದು ಅಡಿಷ್ನಲ್ ಫೀಚರ್ ಇದೆ, ಅದಕ್ಕೆ ಬರ್ತೀನಿ ಆಮೇಲೆ. ಇನ್ನೂ ಬೇಜಾನಿದೆ. ನಿಮಗೆ ರೇರ್ ಕ್ಯಾಮ್ರಾ 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ 4K 60 FPS ತನಕ ಮಾಡುತ್ತೆ. ಎರಡೂ ಕೂಡ ತುಂಬ ಸ್ಟೇಬಲ್ ಆಗಿದೆ, ಕ್ಲಾರಿಟಿ ಕೂಡ ಸೂಪರ್ ಆಗಿದೆ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಆಪ್ಷನ್ ಆಗಿತ್ತು. ಹೌದು, ಅಂದರೆ ಇದೇ ಟಾಪ್ ಗುರು, ನೆಕ್ಸ್ಟ್ ಲೆವೆಲ್, ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಇಲ್ಲ ಅಂತ ಅನ್ನೋದಿಲ್ಲ. ಒಟ್ಟಿನಲ್ಲಿ ಸಖತ್ತಾಗಿದೆ. ಇನ್ನು ಈ ವರ್ಷ ಕೆಲವೊಂದು ಇಂಟ್ರೆಸ್ಟಿಂಗ್ ಫೀಚರ್ ಬಂದಿದೆ. ಮೊದಲನೇದು ಹೊರೈಸನ್ ಲಾಕ್ ಆಯಿತಾ. ಸೊ ಇದು ಏನೋ ಈ ಫಸ್ಟ್ ಟೈಮ್ ಸ್ಯಾಮ್ಸಂಗ್ ಅವ್ರು ತಂದಿಲ್ಲ, ಬೇರೆ ಫೋನ್ಗಳಲ್ಲೂ ಕೂಡ ಸಿಮಿಲರ್ ಫೀಚರ್ ಇತ್ತು. ಒಂದು 3-4 ವರ್ಷ ಮುಂಚೆನೇ ಇತ್ತು ಹೊರೈಸನ್ ಲಾಕು. ನೀವು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಫೋನ್ನ ಹಿಂಗೆ ತಿರುಗಿಸಿದ್ರು ಕೂಡ ಆ್ಯಕ್ಚುಲ್ ವಿಡಿಯೋ ರೆಕಾರ್ಡಿಂಗಲ್ಲಿ ಅದು ಈ ಥರ ಆಗಿರಲ್ಲ, ಫುಲ್ ಸ್ಟೇಬಲ್ ಆಗಿ ಸ್ಟಡಿಯೋ ವಿಡಿಯೋ ಬಂದಿರುತ್ತೆ ಆಯಿತಾ. ಸೊ ಅದೊಂದು ಯುನೀಕ್ ಫೀಚರ್ ಸ್ಯಾಮ್ಸಂಗಿಗೆ ಹೊಸ್ದಾಗಿ ಆ್ಯಡ್ ಆಗಿರೋದು. ಮತ್ತಿನ್ನೊಂದು APV ಕೋಡ್ಯಾಕ್ ಸಪೋರ್ಟ್ ಇದೆ. ಇದು ಒಂದು ರೀತಿ ಲಾಸ್ಲೆಸ್ ವಿಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ, ಒಂದು ರೀತಿ ರಾ ರೆಕಾರ್ಡಿಂಗ್ ಮಾಡೋ ರೀತಿ ಆಯಿತಾ. ಸೊ ಪ್ರೊಫೆಷ್ನಲ್ ವಿಡಿಯೋ ಶೂಟ್ ಮಾಡೋರು ನಂಗೆ ಅನ್ನಿಸ್ತಂಗೆ ಅದು ಹೆಲ್ಪ್ ಆಗ್ಬೋದು. ಸೊ ಮೊನ್ನೆ ಅವ್ರು ಲಾಂಚಿಂಗ್ ಈವೆಂಟನ್ನು ಕಂಪ್ಲೀಟಾಗಿ AVP ಮಾಡಲ್ಲೇ, ಅಂದರೆ ಈ ಸ್ಯಾಮ್ಸಂಗ್ S26 ಅಲ್ಟ್ರಾದಲ್ಲೇ ಶೂಟ್ ಮಾಡಿದ್ರಂತೆ. ಒಳ್ಳೆಯದು. ಮತ್ತು ನೀವು ಡೈರೆಕ್ಟಾಗಿ ಇದರಿಂದ ನೀವು SSDಗೆ, ಎಕ್ಸ್ಟರ್ನಲ್ ಡಿವೈಸ್ಗೆ ನೀವು ರೆಕಾರ್ಡಿಂಗನ್ನು ಮಾಡ್ಕೊಬೋದು. ಅಂದರೆ ಈ USB ಟೈಪ್ ಸಿಗೆ ನೀವು ಒಂದು ಪೆನ್ ಡ್ರೈವ್ನೋ ಅಥವಾ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ನೋ ಹಾಕೊಂಬಿಟ್ಟು ನೀವು ವಿಡಿಯೋ ರೆಕಾರ್ಡ್ ಮಾಡಿದ್ದು ಡೈರೆಕ್ಟಾಗಿ ಅಲ್ಲೇ ರೆಕಾರ್ಡ್ ಆಗೋ ರೀತಿ ಮಾಡ್ಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್. ಏನಕ್ಕೆ ಅಂದರೆ AVP ಮೋಡಲ್ ತುಂಬ ಜಾಸ್ತಿ ಸ್ಟೋರೇಜ್ ತಗೊಳುತ್ತೆ ರೆಕಾರ್ಡ್ ಮಾಡಬೇಕಾದ್ರೆ. ಮತ್ತು 4K ಆಟೋ ಫ್ರೇಮಿಂಗ್ ಆಪ್ಷನ್ ಇದೆ ಆಯಿತಾ. ಸೊ ಇದು ಕೂಡ ಹೊಸ್ದಾಗಿ ಆ್ಯಡ್ ಆಗಿದೆ. ಸೊ 4K ಕ್ವಾಲಿಟಿಯಲ್ಲೇ, ಅಂದರೆ ನೀವು ಇಟ್ಕೊಂಬಿಟ್ಟು ನೀವು ಮೂವ್ ಹಾಕ್ಕೊಂಡು ನೀವು ಆ ಕಡೆ ಈ ಕಡೆ ಓಡಾಡ್ಕೊಂಡು ವಿಡಿಯೋ ಮಾಡ್ತಿದ್ರು, ಅದು ಆಟೋಮೆಟಿಕಾಗಿ ಫ್ರೇಮ್ ಮಾಡ್ಕೊಳ್ಳುತ್ತೆ ಸೆಂಟ್ರಲ್ ಇರೋ ರೀತಿ ನೀವು. ಸೊ ಇದು ಕೂಡ ಒಂದು ಯೂನಿಕ್ ಫೀಚರ್ ಹೊಸ್ದಾಗಿ ಆ್ಯಡ್ ಆಗಿದೆ. ಹಂಗಂತ ಇದು ಮುಂಚೆ ಇರಲಿಲ್ಲ ಅಂತ ಅಲ್ಲ, ಬೇರೆ ಫೋನ್ಗಳಲ್ಲಿ ಆಲ್ರೆಡಿ ಇತ್ತು. ಇನ್ನು AI ಫೀಚರಿಗೆ ಬಂತು ಅಂತ ಅಂದರೆ ಮುಂಚೆ ಇದ್ದಂತೆ ಎಲ್ಲ ಗ್ಯಾಲಕ್ಸಿ AI ಫೀಚರ್ ಇದರಲ್ಲೂ ಕೂಡ ಸಿಗ್ತಾ ಇದೆ. ಇಂಪ್ರೂವ್ ಆಗಿರೋದು ನಿಮಗೆ ಫೋಟೋ ಅಸಿಸ್ಟ್ ಎಲ್ಲ ಇಂಪ್ರೂವ್ ಆಗಿದೆ. ಸೊ ನೀವು ಪ್ರಾಂಪ್ಟನ್ನು ಹಾಕಿ, ಸೊ ಈ ಗ್ಯಾಲರಿ ಎಡಿಟಿಂಗ್ ಫೀಚರ್ಗೆ ಹೋದರೆ ಕ್ರಿಯೇಟರ್ ಸ್ಟುಡಿಯೋದಲ್ಲಿ ನಿಮಗೆ ಪ್ರಾಂಪ್ಟನ್ನು ಹಾಕ್ಬಿಟ್ಟು ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಎಡಿಟಿಂಗನ್ನು ಮಾಡ್ಕೊಬೋದು. ಪ್ರಾಂಪ್ಟ್ ಹಾಕಿ, ನಿಮಗೆ ಟೆಕ್ಸ್ಟಲ್ಲಿ ಹಾಕಿ, ನಿಮಗೆ ನೋಡಪ್ಪ ನಂದು ಈ ಕರ್ನಾಟಕ ತೆಗಿ ಅನ್ನೋ ರೀತಿ ಆಗಿರ್ಬೋದು, ಶರ್ಟ್ ಕಲರ್ನ ಚೇಂಜ್ ಮಾಡೋದಾಗಿರ್ಬೋದು, ಇದೆಲ್ಲದನ್ನು ಕೂಡ ಮಾಡ್ಬೋದು. ಮತ್ತು ಸ್ಟಿಕ್ಕರ್ಸನ್ನು, ನಮ್ಮ ಫೋಟೋಯಿಂದ ಸ್ಟಿಕ್ಕರ್ಸನ್ನು ಮಾಡುವಂಥ ಆಪ್ಷನ್ನು, ವಾಲ್ಪೇಪರ್ ಜನ್ರೇಟ್ ಮಾಡುವಂಥದ್ದು, ಸೊ ಎಲ್ಲ ಆಪ್ಷನ್ಸು ಈ ಸಲ ಬಂದಿದೆ. ಕಳೆದ ವರ್ಷ ಇದ್ದಂಥ ಆಬ್ಜೆಕ್ಟ್ ರಿಮೂವಲ್ಲು, ಆಮೇಲೆ ಆಮೇಲೆ ನೀವು ಡ್ರಾಯಿಂಗ್ ಮಾಡಿಬಿಟ್ಟು ಒಂದು ಆಬ್ಜೆಕ್ಟ್ ಹಾಕುವಂಥದ್ದು,
ಸೊ ಈ ಎಲ್ಲ ಫೀಚರ್ಸು ಮುಂಚೆನೂ ಇತ್ತು, ಈ ವರ್ಷವೂ ಕೂಡ ಇದೆ. ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿದ್ದಾರೆ. ಇನ್ನು ಓ ಎಸ್ಸಿಗೆ ಬಂತು ಅಂತ ಅಂದರೆ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ One UI 8.5 ನಮಗೆ ಸಿಗ್ತಾ ಇದೆ. ಆಯಿತಾ, ತುಂಬ ಕ್ಲೀನ್ ಆಗಿರುವಂಥ ಓ ಎಸ್ಸು, ಆಪ್ಟಿಮೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಫೋನ್ಗೆ 7 ವರ್ಷಗಳ ಓ ಎಸ್ ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಎಲ್ಲ ಕೊಡ್ತಾ ಇದ್ದಾರೆ. ಇದು ಬಿಟ್ಟರೆ ಬೇರೆದಿರುವಂಥ ಅಪ್ಲಿಕೇಶನ್ ಏನು ಅಷ್ಟೊಂದು ಇದ್ದಾವೆ, ಕೆಲವೊಂದು ಅಷ್ಟೊಂದಿಲ್ಲ, ಬಟ್ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ನಮಗೆ ಇದರಲ್ಲಿ ಸರ್ಕಲ್ ಟು ಸರ್ಚು, ಜೆಮಿನೈ ಇಂಟಿಗ್ರೇಷನ್ ಎಲ್ಲದು ಕೂಡ ಆಗಿದೆ. ಇನ್ನು ಇಂಪ್ರೂವ್ಡ್ AI ಫೀಚರಿಗೆ ಬಂತು ಅಂತ ಅಂದರೆ ನೌ ನಡ್ಜ್ ಅಂತ ಒಂದು ಹೊಸ ಫೀಚರ್ ಬಂದಿದೆ. ಸೊ ಅದು ನಮಗೆ ಕೀಬೋರ್ಡ್ನ ಮೇಲೆ ಸಜೆಸ್ಟ್ ಮಾಡುತ್ತೆ. ಆಯಿತಾ, ಸೊ ನೀವೇನೋ ಒಂದು ಸ್ಕ್ರೀನಲ್ಲಿ ನಿಮಗೆ ಅದೊಂದು ರೀತಿ ಕಾಂಟೆಕ್ಸ್ಟ್ ಅವೇರ್ನೆಸ್, ಆಯಿತಾ, ನಿಮ್ಮ ಸ್ಕ್ರೀನಲ್ಲಿ ಏನಾದರೂ ಒಂದು ನಂಬರ್ ಕಾಣಿಸ್ತು ಅಂತ ಅಂದರೆ ಆ ನಂಬರ್ ಡೈರೆಕ್ಟಾಗಿ ನೀವು ಸೇವ್ ಮಾಡಬೇಕಾ ಅಥವಾ ಕಾಲ್ ಮಾಡಿ ಅಲ್ಲಿಗೆ ಕರ್ಕೊಂಡೋಗುತ್ತೆ ನಮ್ಮನ್ನು, ಆ ರೀತಿ. ಆಯಿತಾ, ಅಥವಾ ಏನೋ ಒಂದು ಈವೆಂಟ್ ಇತ್ತು ಅಂದ್ಕೊಳ್ಳಿ, ಅದನ್ನು ನೀವು ಕ್ಯಾಲೆಂಡ್ರಿಗೆ ಆ್ಯಡ್ ಮಾಡಬೇಕಾ, ಸೊ ಈ ರೀತಿ ನಮ್ಗೆ ಸಜೆಷನ್ನ ಕೊಡುತ್ತೆ. ಸೊ ಅದು ನನಗೆ ಒಂದು ಅಡಿಷ್ನಲ್ ಎಕ್ಸ್ಟ್ರಾ ಫೀಚರು, ನಮಗೆ ನಮ್ಮ ಕೆಲಸನ ಈಸಿ ಮಾಡುತ್ತೆ ಲೈಟಾಗಿ. ಜೊತೆಗೆ ಕಾಲ್ ಸ್ಕ್ರೀನಿಂಗ್ ಅಂತ, ಸೊ ಯಾವುದಾದ್ರೂ ಸ್ಪ್ಯಾಮ್ ಕಾಲ್ ಏನಾರು ಬಂತು ಅಂದರೆ ಅದೇ ಆಟೋಮೆಟಿಕ್ ರಿಸೀವ್ ಮಾಡಿ ಆ ಸ್ಪ್ಯಾಮ ಏನು ಅಂತ ಡಿಟೆಕ್ಟ್ ಮಾಡಿ ನೀವು ಆಮೇಲೆ ಡಿಸೈಡ್ ಮಾಡ್ಬೋದು ಆ ಕಾಲ್ನ ರಿಸೀವ್ ಮಾಡಬೇಕು ಬೇಡ ಅಂತ. ಅದೇ ರಿಸೀವ್ ಮಾಡಿ ಅದೇ ಮಾತಾಡುತ್ತೆ, ಬೆಂಕಿ ಫೀಚರ್ ಮಾತ್ರ. ಸೊ ಆಲ್ರೆಡಿ ಬೇರೆ ಫೋನ್ಗಳಲ್ಲಿ ಆಲ್ರೆಡಿ ಇತ್ತದು, ಈಗ ಸ್ಯಾಮ್ಸಂಗ್ ಅವ್ರು ತೊಗೊಂಬಂದಿದ್ದಾರೆ. ಬಿಕ್ಸ್ಬೇಯನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಅವ್ರದ್ದು ಏನು ಅಸಿಸ್ಟೆಂಟ್ ಇರುತ್ತೆ ಅದನ್ನು. ಜೊತೆಗೆ ಆಡಿಯೋ ಎರೇಸರ್ ಮುಂಚೆನೂ ಇತ್ತು, ಈ ಸಲ ಥರ್ಡ್ ಪಾರ್ಟಿ ಆ್ಯಪ್ಸಲ್ಲೂ ಕೂಡ ಕೆಲಸ ಮಾಡೋ ರೀತಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವೊಂದು ಯೂಟ್ಯೂಬ್ ವಿಡಿಯೋ ನೋಡಬೇಕಾದ್ರೆ ಆ ವಿಡಿಯೋ ಆಡಿಯೋದಲ್ಲಿ ಏನಾದರೂ ನಾಯ್ಸ್ ಇತ್ತು ಅಂದರೆ, ಏನೋ ಫುಲ್ ಏನೋ ಟ್ರಾಫಿಕ್ ನಾಯ್ಸ್ ಬರ್ತದೆ ಆ ವಿಡಿಯೋದಲ್ಲಿ ಅಂದರೆ, ಈ ಫೋನೇ ಆಟೋಮೆಟಿಕ್ಕಾಗಿ ಆಡಿಯೋ ಎರೇಸ್ ಮಾಡುತ್ತೆ, ಕ್ಲಿಯರಾಗಿ ಕೇಳೋ ರೀತಿ ಮಾಡುತ್ತೆ. ಇನ್ಸ್ಟಾಗ್ರಾಮಲ್ಲಿರೋ ವಿಡಿಯೋನ ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲಿ ಎಲ್ಲ ಮಾಡುತ್ತೆ. ಆಯಿತಾ, ಇದು ನಂಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ ನಿಮಗೆ ಸ್ಯಾಮ್ಸಂಗ್ ವಾಲೆಟ್ಟು, ಸ್ಯಾಮ್ಸಂಗ್ ಹೆಲ್ತು, ಕೇರ್ ಪ್ಲಸ್ಸು, ಇವೆಲ್ಲ ಕೇರ್ ಪ್ಲಸ್ಸಲ್ಲಿ ದುಡ್ಡು ಕೊಡ್ತಾ ಬೇಕು ಎಕ್ಸ್ಟ್ರಾ, ಈ ಎಲ್ಲ ಫೀಚರ್ಗಳು ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಒಟ್ಟಿನಲ್ಲಿ UI ಎಕ್ಸ್ಪೀರಿಯೆನ್ಸು ಸ್ಯಾಮ್ಸಂಗಿಂದು ಚೆನ್ನಾಗಿರುತ್ತೆ. ಆಯಿತಾ, ನನಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ಬಿಟ್ಟರೆ ನೆಕ್ಸ್ಟ್ ಇಷ್ಟ ಆಗೋ OS ಸ್ಯಾಮ್ಸಂಗಿಂದು ಈ ಒಂದು One UI ಓವರಾಲ್ ನನಗೆ ಇಂಪ್ರೆಸ್ ಮಾಡ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಸೊ ಫಸ್ಟ್ ಅಲ್ಟ್ರಾಸಾನಿಕ್ ತಂದಂಥ ಬ್ರ್ಯಾಂಡು ಸ್ಯಾಮ್ಸಂಗು. ಆಯಿತಾ, ಆಮೇಲೆ ಈಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಫೇಸ್ ಅನ್ಲಾಕ್ ಇದೆ, ನಾಕ್ ಸೆಕ್ಯೂರಿಟಿ, ವೈಡ್ L1 ಸೆಕ್ಯೂರಿಟಿ ಪ್ರತಿಯೊಂದು ಕೂಡ ಇದೆ. ಸ್ಯಾಮ್ಸಂಗಿಂದು ಡೆಕ್ಸ್ ಸಪೋರ್ಟ್ ಇದೆ. ಆಯಿತಾ, ಸೊ ನಾವು ಬೇಕು ಅಂದರೆ ವೈರ್ಡ್ ಮುಖಾಂತರ ಅಥವಾ ವೈರ್ಲೆಸ್ ಮುಖಾಂತರನೂ ನಿಮ್ಮ ಮಾನಿಟರ್ಗೆ ಡಿಸ್ಪ್ಲೇ ಕನೆಕ್ಟ್ ಮಾಡಿಕೊಂಡು PC ರೀತಿ ನಾವು ಅದನ್ನು ಯೂಸ್ ಮಾಡ್ಬೋದು. ಜೊತೆಗೆ ಅಲ್ಟ್ರಾ ವೈಡ್ ಬ್ಯಾಂಡ್ ಸಪೋರ್ಟ್ ಸಹ ಇದೆ. ಅಂದರೆ ನಿಮ್ಮದು ಸ್ಯಾಮ್ಸಂಗಿಂದು ಟ್ಯಾಗ್ ಎಲ್ಲ ಬರುತ್ತಲ್ವ, ಸೊ ಅದು ಡಿಟೆಕ್ಟ್ ಮಾಡೋದಕ್ಕಾಗೋದಕ್ಕೂ ಯೂಸ್ ಆಗುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ, 2026ನೇ ಇಸ್ವಿಯಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ನಂಗೆ ಅನ್ನಿಸ್ತಂಗೆ ಕಡಿಮೆನೇ. ಮೋಸ್ಟ್ಲಿ ನೆಕ್ಸ್ಟು ವರ್ಷ ತರ್ಬೋದೇನೋ ಇನ್ನೂ ದೊಡ್ಡ ಬ್ಯಾಟ್ರಿಯನ್ನು. ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಒಟ್ಟಿನಲ್ಲಿ ಚಾರ್ಜಿಂಗ್ ಸ್ಪೀಡ್ ಇಂಪ್ರೂವ್ ಆಗಿದೆ ಅಪ್ಪ. ಫೈನಲಿ 60 ವ್ಯಾಟಿಂದು ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಈ ವರ್ಷ, ಒಳ್ಳೆಯದು. ಫಾಸ್ಟ್ ಚಾರ್ಜಿಂಗ್ 3.0, ಸೂಪರ್ ಫಾಸ್ಟ್ ಚಾರ್ಜಿಂಗ್ 3.0. ಮತ್ತು ಫೈನಲಿ ವೈರ್ಲೆಸ್ ಚಾರ್ಜಿಂಗನ್ನು ಕೂಡ ಫಾಸ್ಟ್ ಮಾಡಿದ್ದಾರೆ. ಮುಂಚೆ 15 ವ್ಯಾಟ್ ಇರ್ತಿತ್ತು, ಈ ವರ್ಷ 25 ವ್ಯಾಟ್ ವೈರ್ಲೆಸ್ ಚಾರ್ಜ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ಆಗುತ್ತೆ. ಮತ್ತು ಬ್ಯಾಟ್ರಿ ಸೈಕಲ್ ಕೂಡ ಏನೋ ಇಂಪ್ರೂವ್ ಆಗಿದೆಯಂತಪ್ಪ. 1200 ಬ್ಯಾಟ್ರಿ ಸೈಕಲ್ ತನಕ ಎಂಡ್ಯೂರೆನ್ಸ್ ಇರುತ್ತಂತೆ. ಒಟ್ಟಿಗೆ ಬ್ಯಾಟ್ರಿ ಅವ್ರ ಆಪ್ಟಿಮೈಸೇಷನ್ ಚೆನ್ನಾಗಿ ಮಾಡಿದ್ರೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ಬಟ್ 5000 mAh ಸ್ವಲ್ಪ ಕಡಿಮೆನೇ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟಿರಿಯೋ ಸ್ಪೀಕರ್ನ ಕ್ಲಾರಿಟಿ ಸೂಪರ್ ಆಗಿದೆ, ಹೆವಿ ಜೋರಾಗಿ ಕೇಳುತ್ತೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಸೊ ಸ್ಯಾಮ್ಸಂಗಿಂದ ಆಲ್ಮೋಸ್ಟ್ ಎಲ್ಲ S ಸೀರೀಸು ಸ್ಪೀಕರ್ಸ್ಗಳು ಚೆನ್ನಾಗೇ ಇರುತ್ತೆ. ಇನ್ನು ಕನೆಕ್ಟಿವಿಟಿಯಲ್ಲಿ Wi-Fi 7, ಫ್ಯೂಚರ್ ರೆಡಿ, ಬ್ಲೂಟೂತ್ 6.0, NFC ಪ್ರತಿಯೊಂದು ಕೂಡ ಇದೆ. ಎಲ್ಲ ಅವಶ್ಯಕತೆ ಇರುವಂಥ ಸೆನ್ಸಾರ್ಸು, ಕ್ಯಾರಿಯರ್ ಅಗ್ರಿಗೇಷನು ಪ್ರತಿಯೊಂದು ಕೂಡ ಸಿಗ್ತಾ ಇದೆ, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಸೊ ನೀವೇನಾದರೂ ಈ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಈ ಪ್ರೀ ಆರ್ಡರ್ ಏನು ಆಫರ್ ಇರುತ್ತೆ ಅದರಲ್ಲಿ ನಿಮಗೆ 256 GB ಸ್ಟೋರೇಜ್ ಬೆಲೆಗೇ 512 GB ಫೋನ್ ಸಿಗುತ್ತಂತೆ. ಜೊತೆಗೇನೋ 20,000 ವರ್ತ್ ಏನೋ ಬೆನಿಫಿಟ್ಸ್ ಅದು ಇದು ಅಂತ ಎಲ್ಲ ಇದೆಯಂತೆ. ಸೊ ಮಾರ್ಚ್ 10ನೇ ತಾರೀಕು ತನಕ ನೀವು ಮೋಸ್ಟ್ಲಿ ಈ ಒಂದು ಪ್ರೀ ಬುಕ್ಕಿಂಗ್ ಆಫರ್ನ ಯೂಸ್ ಮಾಡ್ಕೊಬೋದು ನಂಗೆ ಅನ್ನಿಸ್ದಂಗೆ. ನೋಡ್ರಪ್ಪ, ನಿಮ್ಮ ಹತ್ರ ತುಂಬ ಹಳೆ
ಎಸ್ ಸೀರೀಸ್ ಫೋನ್ ಇದ್ದರೆ, ಈಗ ರೀಸೆಂಟಾಗಿ ತೊಗೊಂಡಿದ್ರೆ S23, S24, S25 ಇಲ್ಲದ್ರೆ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇದೆ ಅಂತ ನನಗೇನು ಅನಿಸಲ್ಲ. ತುಂಬ ಹಳೆ ಫೋನ್ ಇದ್ದು ಅಥವಾ ಫಸ್ಟ್ ಟೈಮ್ ನೀವು ಒಂದು ಸ್ಯಾಮ್ಸಂಗ್ ಎಸ್ ಸೀರೀಸಿಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಇಷ್ಟು ಬಡ್ಜೆಟ್ ಇದ್ದರೆ, 1,40,000 ಬಡ್ಜೆಟ್ ಇದ್ದರೆ, ಬ್ಯಾಂಕ್ ಆಫರೆಲ್ಲ ಸಿಕ್ಕ ಸ್ವಲ್ಪ ಇನ್ನೂ ಕಡಿಮೆ ಆಗ್ಬೋದೇನೋ. ಸೊ ಇಷ್ಟು ಬಡ್ಜೆಟ್ ಇದ್ದರೆ ನೋಡಿ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸ್ಯಾಮ್ಸಂಗಿಂದು ಮೋಸ್ಟ್ ರಿಲಯಬಲ್, ಒಂದು ಟ್ರಸ್ಟೆಡ್ ಬ್ರ್ಯಾಂಡು, ನಂಬಿಕೆ ಇಟ್ಟು ತಗೊಬೋದು. ಓಕೆ, ಇದಕ್ಕೆ ನಾನು ಇದ್ರ ಮೇಲೆ ನಾನು ನಂಬಿಕೆ ಇಡ್ಬೋದು, ಇದು ಕೆಲಸವನ್ನು ಮಾಡುತ್ತೆ, ಮುಂದಿನ ಒಂದು 4-5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ನಂಬಿಕೆ ಇಟ್ಕೊಂಡು ತಗೋಬೋದಾ ಅಂತ ಬ್ರ್ಯಾಂಡು. ಸೊ ನೋಡಿ, ಇಷ್ಟು ಬಡ್ಜೆಟ್ ಇದ್ದರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಅಥವಾ ನಾನು ಹೇಳಿದ್ರೆ ನೋಡಿ, ಒಂದು 2-3 ವರ್ಷ ಮುಂಚೆ ತಗೊಂಡಿದ್ರೆ ಬೇಡ ಅಪ್ಗ್ರೇಡು, ಇನ್ನೊಂದು 2 ವರ್ಷ ವೆಯ್ಟ್ ಮಾಡಿ. ಸೊ ಫಸ್ಟ್ ಟೈಮ್ ಅಪ್ಗ್ರೇಡ್ ಮಾಡೋರಿಗೆ ಸೂಪರ್ ಆಗಿದೆ ಫೋನ್, ಆರಾಮಾಗಿ ಪ್ರಿಫರ್ ಮಾಡ್ಬೋದು ಸ್ಯಾಮ್ಸಂಗ್ ಬ್ರ್ಯಾಂಡ್ನಲ್ಲಿ. ಇದು ಈ ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ನು. ಕಳೆದ ವರ್ಷಕ್ಕಿಂತ ಏನೋ ತುಂಬ ಹ್ಯೂಜ್ ಅಪ್ಗ್ರೇಡ್ ಅಂತ ಅನ್ನೋದಿಲ್ಲ, ಒಟ್ಟು ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಗ್ರೇಡ್ ಅಂತೂ ಆಗಿದೆ. ಫಾರ್ ಎಕ್ಸಾಂಪಲ್ ಪ್ರೈವಸಿ ಡಿಸ್ಪ್ಲೇ, ಅನ್ಬಿಲಿಯಬಲ್ ಫೀಚರ್ ಆಯಿತಾ. ಸೊ ಈ ರೀತಿ ಸಣ್ಣ ಪುಟ್ಟ ಅಪ್ಗ್ರೇಡ್ಸನ್ನು ಮಾಡಿದ್ದಾರೆ. ಇದಿಷ್ಟು ಹಂಗಂತ ಬರೀ ಸ್ಯಾಮ್ಸಂಗ್ ಅಷ್ಟೇ ಅಲ್ಲ, ನೀವು ಬೇರೆ ಯಾವ ಫೋನ್ ಬ್ರ್ಯಾಂಡಲ್ಲಿ ತೊಗೊಳ್ಳಿ, ತುಂಬ ಹ್ಯೂಜ್ ಅಪ್ಗ್ರೇಡ್ಸು ಇತ್ತೀಚಿನ ದಿನಗಳಲ್ಲಿ ಇಲ್ಲ ಆಯಿತಾ, ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿದೆ ಆಯಿತಾ. ಸೊ ಇದಿಷ್ಟು ನನ್ನ ಒಪಿನಿಯನ್ ಈ ಫೋನ್ ಬಗ್ಗೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.